ಉದಯಗಿರಿ ಸ್ಟೇಷನಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಆಯಿತು. ಆ ಕೇಸನ್ನು ವಾಪಸ್ ತಗೊಳ್ಳೋಕೆ ಹೊರಟಿದ್ದಾರೆ. ಹುಬ್ಬಳ್ಳಿನಲ್ಲಿ UAPA ಕೇಸ್ಗಳು ಹಾಕಿದ್ರು. ಪೊಲೀಸ್ ಜೀಪನ್ನು ಜಖಮ್ ಮಾಡಿದ ಮೇಲೆ ಅದನ್ನು ಸಿದ್ದರಾಮಯ್ಯನವ್ರು ವಾಪಸ್ ತಗೊಂಡ್ರು. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ಮುಸಲ್ಮಾನರು ದಾಳಿ ಮಾಡಿರೋ ಅವ್ರ ವಿರುದ್ಧ ಹಾಕಿದಂಥ ಕೇಸನ್ನು ವಾಪಸ್ ತಗೊಂಡ್ರು. ಇವ್ರ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 2015ರಲ್ಲಿ SDPI, KFD ಮತ್ತು PFI ವಿರುದ್ಧ ಅದರ 1600 ದುರುಳರ ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಫ್ರೀ ಪರ್ಮಿಟ್ ಕೊಟ್ಟರು. ಸಿದ್ದರಾಮಯ್ಯನವರಂತಹವರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ಈ ರೀತಿ ಧೈರ್ಯನೂ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೇ ಥರದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ರೀತಿ ಬೆಂಬಲ ಕೊಡೋಂಗೆ ನಾವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವ್ರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಸರಿ, ಆದರೆ ನೀವು ಇವರಿಗೆಲ್ಲ ಪ್ರೋತ್ಸಾಹ ಕೊಡುವ ಮುಖಾಂತರವಾಗಿ ನೀವೇನು ಸಾಬರ ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದೀರಾ? ಇಂಥ ಮುಸಲ್ಮಾನರು ಮತ್ತು ಮುಸಲ್ಮಾನರಿಗೆ ಅವ್ರನ್ನ ಓಲೈಸೋದಕ್ಕೋಸ್ಕರವಾಗಿ ಅವರ ಪಾದಪೂಜೆ ಮಾಡಲಿಕ್ಕೆ ಹೊರಡುವಂತಹ ಸಿದ್ದರಾಮಯ್ಯನವರಂಥ ನಾಯಕರಿರೋವರೆಗೂ ನಮಗೆ ಈ ಥರದೊಂದು ಪರಿಸ್ಥಿತಿ ಮುಂದೆಯೂ ಕೂಡ ಎದುರಾಗ್ತಾನೆ ಇರ್ತದೆ. ಮೊದಲೆಲ್ಲ ಪಾಕಿಸ್ತಾನದಿಂದ ಭಯೋತ್ಪಾದಕರು ಬಂದರು, ಗಡಿ ದಾಟಿ ಬಂದರು ಅಂತ ಹೇಳಿದರು. ಈಗ ನಿಮ್ಮ ನೆರೆಹೊರೆನಲ್ಲೇ ಕೂತ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಬಹುತೇಕ ಕಾಂಗ್ರೆಸ್ ನಾಯಕರು ಭದ್ರತಾ ವೈಫಲ್ಯ ಅಂತೇಳಿ ಆರೋಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ.